ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಏನಿಲ್ಲ ಇದೆ ಬನ್ನಿ ನೋಡೋಣ. ಇದು ನಾವು ಫಸ್ಟು ಹೊಸ ಮನೆಗೆ ಬಂದಾಗ ಮಾಡಿರುವಂಥ ವಿಡಿಯೋ 2024 ಅನಿಸುತ್ತೆ. ಇದು ಒಂದು ಉಳಿದಿತ್ತು ವಿಡಿಯೋ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ 2026. ನಮ್ಮ ಮನೆಯವರು ಅವಾಗ ಡ್ಯೂಟಿಗೆ ಹೋಗ್ತಾಯಿದ್ರು. ಸ್ನಾನ ಮಾಡಿ ಪೂಜೆ ಮಾಡಿ ಕೂತ್ಕೊಂಡಿದ್ದಾರೆ. ನಾನು ಹೊರಗಡೆ ರಂಗೋಲಿ ಹಾಕಿ ಬಂದೆ. ನೆಕ್ಸ್ಟ್ ಇವಾಗ ಅವ್ರಿಗೆ ಇಷ್ಟ ಆಗಿರುವಂಥ ಫೇವ್ರೇಟ್ ತಿಂಡಿ ನೀರು ದೋಸೆ ಮಾಡ್ತಾಯಿದ್ದೀನಿ. ಅವರ ಒಂದು ಫೇವ್ರೇಟ್ ರೆಸಿಪಿ ಅಂತಲೇ ಹೇಳ್ಬೋದು. ನೀರು ದೋಸೆ ಮಾಡೋದು ನಾನು ಆಲ್ರೆಡಿ ಸುಮಾರು ವೀಡಿಯೋದಲ್ಲಿ, ಹಳೆ ವೀಡಿಯೋದಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನಿಮ್ಮ ಜೊತೆ. ನೆಕ್ಸ್ಟ್ ಇವಾಗ ನಮ್ಮ ಮನೆಯವ್ರಿಗೆ ತಿಂಡಿ ಮಾಡಿ ಕೊಡ್ತಾಯಿದ್ದೀನಿ. ಬೆಳಗ್ಗೆ ತಿಂಡಿ ತಿಂದ್ಬಿಟ್ಟು ನೆಕ್ಸ್ಟು ಬಾಕ್ಸಿಗೂ ಕೂಡ ಇದೇ ತೊಗೊಂಡೋಗ್ತೀನಿ ಅಂದರು. ನನ್ನ ಮಗ ಇನ್ನೂ ಮಲಗಿದ್ದಾರೆ. ರಾತ್ರಿ ಚಿತ್ರಾನ್ನ ಮಾಡಿದ್ದೆ, ಸ್ವಲ್ಪ ಉಳಿದಿತ್ತು ಎತ್ತಿಟ್ಟಿದ್ದೆ. ಹಾಗೆ ಟೀ ಕೂಡ ಮಾಡಿಟ್ಟಿದ್ದೀನಿ. ತಿಂಡಿ ಆದಮೇಲೆ ಟೀ ಕುಡಿದ್ರೆ ಆಯಿತು ಅಂತ. ಟೈಮ್ ನೋಡ್ತಾ ಇರ್ಬೋದು 7:30 ನಂದು ಕೆಲಸ ಮುಗಿದ್ಬಿಡೋದು ಅವಾಗೆಲ್ಲ ನಮ್ಮ ಮನೆಯವರಿದ್ದಾಗ. ಆಮೇಲೆ ನನ್ನ ಮಗ 10th ಮುಗಿಯೋವರೆಗೂ ಅದೇ ಒಂದು ರೂಟೀನ್ ಇತ್ತು. ಅದಾದಮೇಲೆ ಇವಾಗಂತೂ 7 ಗಂಟೆಗೆ ಎದ್ದೇಳ್ತೀನಿ. ಆ ರೀತಿ ರೂಟೀನ್ ಚೇಂಜ್ ಆಗಿದೆ. ಕಮಿಟ್ಮೆಂಟ್ ಇದ್ದರೆ ಬೇಗ ಎದ್ದೇಳ್ಬೋದು, ಬಟ್ ನಿಧಾನಕ್ಕೆ ನಾನು 7 ಗಂಟೆಗೆ ಎದ್ದು ರೆಡಿಯಾಗಿ ಟೈಲರಿಂಗ್ ಶಾಪ್ಗೆ ಹೋಗ್ತೀನಿ. ಹಂಗಾಗಿ ಸ್ವಲ್ಪ ಲೇಟಾಗಿ ಎದ್ದೇಳ್ತಿದ್ದೀನಿ ಇವಾಗ 2026. ನೆಕ್ಸ್ಟು ಮಧ್ಯಾಹ್ನ ಊಟಕ್ಕೆ ಬಾಕ್ಸ್ ಕೂಡ ಹಾಕಿ ಕೊಟ್ಟೆ. ನೆಕ್ಸ್ಟು ನಮ್ಮ ಓನರ್ ಕೂಡ 7ರಿಂದ 7:30 ಟೈಮಲ್ಲೇ ಅವರು ಕೂಡ ಡ್ಯೂಟಿಗೆ ಹೋಗೋದು. ಗೇಟ್ ಓಪನ್ ಮಾಡಿದರು. ನಾನು ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಳ್ಳೋಣ ಅಂತ. ಅವಾಗ ಸ್ವಲ್ಪ ಬೇಸಿಗೆ ಇತ್ತು. ನಾವು ಅವಾಗ ತಾನೇ ಶಿಫ್ಟ್ ಆಗಿದ್ವಿ ಮನೆಗೆ. ಏಪ್ರಿಲ್ ತಿಂಗಳಲ್ಲಿ ಸಿಕ್ಕಾಪಟ್ಟೆ ಬಿಸಿಲಿರುತ್ತಲ್ಲ. ಅದಾದಮೇಲೆ ಸ್ವಲ್ಪ ಹೊತ್ತು ಹೊರಗಡೆ ಕೂತ್ಕೊಂಡು ಉಳಿದಿರುವಂಥ ಎಲ್ಲ ಕೆಲಸ ಮುಗಿಸಿ ಬಟ್ಟೆ ಮಿಷಿನ್ಗೆ ಹಾಕಿದೆ. ನಮ್ಮ ಮನೇಲಿ ಆವಾಗ ಪೋರ್ಟೇಬಲ್ ಈಗಲೂ ಕೂಡ ಇದೆ. ಈಗ ನಾನು ಮ್ಯಾಟ್ ತೊಳಿತೀನಿ. ಆಮೇಲೆ ದೊಡ್ಡ ಮಿಷಿನ್ ಕೂಡ ತೊಗೊಂಡಿದ್ದೀನಿ. ಯಾಕಂದರೆ ಕೆಲಸ ಜಾಸ್ತಿ. ಟೈಲರಿಂಗ್ ಶಾಪಲ್ಲಿ ಹೋಗಿ ಕೆಲಸ ಮಾಡಿ ಬಂದು ತಿರ್ಗಾ ಬಟ್ಟೆ ತೊಳೆಯೋದಕ್ಕೆಲ್ಲ ಕಷ್ಟ ಆಗುತ್ತೆ ಅಂತ ನಾನು ದೊಡ್ಡ ಮಿಷಿನ್ EMI ಹಾಕ್ಕೊಂಡು ತೊಗೊಂಡಿದ್ದೆ. EMI ಕೂಡ ಕ್ಲೋಸ್ ಆಗಿ ಈಗ ದೊಡ್ಡ ಮಿಷಿನಲ್ಲಿ ಡೈಲಿ ಯೂಸ್ ಬಟ್ಟೆಗಳನ್ನು 2-3 ದಿನಕ್ಕೊಂದ್ಸಲಿ ಹಾಕ್ತೀನಿ. ನೆಕ್ಸ್ಟು ಇನ್ನೊಂದು ಚಿಕ್ಕ ಮಿಷಿನಲ್ಲಿ ಮ್ಯಾಟ್ಗಳನ್ನು ಹಾಕೋದಕ್ಕೆ ಯೂಸ್ ಮಾಡ್ತಾಯಿದ್ದೀನಿ ಈಗ. ನೆಕ್ಸ್ಟು ನಾನು ಕೂಡ ಎಲ್ಲ ಕೆಲಸ ಮುಗಿಸಿ ತಿಂಡಿ ತಿಂತಾಯಿದ್ದೀನಿ. ಆವಾಗ ನೋಡಿ ಕಿಚನ್ ಈ ರೀತಿ ಸೆಟ್ ಮಾಡ್ಕೊಂಡಿದ್ದೆ ನಾನು. ದೋಸೆ, ಸಾಂಬಾರು ಮತ್ತು ಚಿತ್ರಾನ್ನ ಸ್ವಲ್ಪ ಉಳಿದಿತ್ತಲ್ಲ. ನೆಕ್ಸ್ಟ್ ಡೇ ವೀಡಿಯೋ ಕಂಟಿನ್ಯೂ ಮಾಡಿದ್ದೀನಿ. ಇದು ಒಂದು ಬಾಕಿ ಉಳಿದಿತ್ತು ವೀಡಿಯೋ ಮಾಡುವಂಥದ್ದು. ವೀಡಿಯೋ ಮಾಡಿದ್ದು ಬಾಕಿ ಉಳಿದಿತ್ತು. ಎಡಿಟಿಂಗ್ ಮಾಡೋದಕ್ಕೆ ಈಗ ಯಾಕೆ ಸ್ಟೋರೇಜ್ ಫುಲ್ ಅಂತ ಬರ್ತಾಯಿದೆ, ಯಾವ ವೀಡಿಯೋ ಇದು ಅಂತ ನೋಡಿದೆ. ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಣ ಅಂತ. ಸ್ವೀಟ್ ಮೆಮೊರಿ ಕೂಡ ಇರುತ್ತೆ ನೋಡಿ. ಮನೆ ಎಷ್ಟು ದೊಡ್ಡದಿರುತ್ತೆ, ಕ್ಲೀನಿಂಗ್ ಕೂಡ ಅಷ್ಟೇ ಕಷ್ಟ. ಅವಾಗ ನಾನು ಮನೇಲಿ ಇರ್ತಿದ್ನಲ್ವ, ಬರೀ ಕ್ಲೀನ್ ಮಾಡೋದೇ ಕೆಲಸ. ಆಮೇಲೆ ಅದು ಹೊಸ ಮನೆ ಕೂಡ ಅವಾಗ ತಾನೇ ಫೆಬ್ರವರಿಲೇನೋ ಗೃಹ ಪ್ರವೇಶ ಆಗಿದ್ದಿದ್ದು. ಪಾರ್ಕಿಂಗ್ ಕೂಡ ಕ್ಲೀನ್ ಮಾಡಿದ್ದೀನಿ. ಎಷ್ಟು ದೊಡ್ಡ ಪಾರ್ಕಿಂಗ್, ಗಾಳಿ ಬೆಳಕು ತುಂಬ ಚೆನ್ನಾಗಿ ಇತ್ತು. ಆಗ್ತಾನೆ ಬಂದಿದ್ವಿ, ಆಗಿರ್ಬೇಕಂತಲೇ ಮನೆ ನೋಡಿದ್ದು. ಬನಶಂಕರಿಲಿ ಇದ್ವಲ್ಲ, ಆ ಮನೆಗೆ ಸ್ವಲ್ಪ ಗಾಳಿ ಬೆಳಕು ಸ್ವಲ್ಪ ಕಮ್ಮಿ ಇತ್ತು. ನೆಕ್ಸ್ಟು ಟೈಲರಿಂಗ್ ಕೆಲಸ. ಆವಾಗ ಸ್ವಲ್ಪ ಕೆಲಸ ಬರ್ತಿತ್ತು, ತುಂಬ ಏನು ಬರ್ತಿರ್ಲಿಲ್ಲ. ವಾರಕ್ಕೊಂದು 2 ಬ್ಲೌಸ್ಗಳು ಬರೋದು. ಅದೇ ರೀತಿ ಇದು ಒಂದು. ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಲೇಬಲ್ ಅಂಟಿಸೋದು ತೋರಿಸ್ತಾ ಇದ್ದೀನಿ. ನಮ್ಮ ಓನರ್ ಮಗಂದು ನೋಡಿ ಇಷ್ಟು ಶರ್ಟ್ಗಳು ಪ್ಯಾಂಟ್ಗಳಿದೆ. ಅವನು 9th ಸ್ಟ್ಯಾಂಡರ್ಡು. ಹಾಸ್ಟೆಲ್ಗೆ ಹಾಕಿದ್ದಾರೆ ಅವರು ಕೂಡ. ನೋಡಿ, ಹಾಸ್ಟೆಲ್ಗೆ ದುಡ್ಡು ಇರೋರೇ ಹಾಕ್ತಾರೆ, ದುಡ್ಡು ಇಲ್ಲದವ್ರು ಹಾಕ್ತಾರೆ ಅಂತ ಅಲ್ಲ. ಮನೇಲಿ ನಾವು ಏನು ಕಲಿಸ್ಬೋದು, ಮಕ್ಕಳಾಗಿ ನೋಡ್ಕೊತೀವಿ ಅಷ್ಟೇ. ಹೊರಗಡೆ ನಾಲೆಜ್ ನಾವು ಮಕ್ಕಳಿಗೆ ಕೊಡೋದಕ್ಕಾಗಲ್ಲ. ಹಾಸ್ಟೆಲಲ್ಲಿ ಬರುವಂಥ ಶಿಸ್ತು ಮನೇಲಿ ಬರಲ್ಲ. ಹಾಗಂತ ಎಲ್ಲರೂ ಹಾಸ್ಟೆಲಲ್ಲೇ ಬೆಳೆದು ಈ ಥರ ಆಗಬೇಕಂತೇನಿಲ್ಲ. ನನ್ನ ಅನಿಸಿಕೆ ಹೇಳಿದ್ದು. ಹೊರಗಡೆ ಪ್ರಪಂಚದಲ್ಲಿ ಬೆಳೆದಿರುವಂಥ ಮಕ್ಕಳು ಬೇರೆಯೇ ಲೆವೆಲಲ್ಲಿ ಇರ್ತಾರೆ ಅಂತಲೇ ಹೇಳ್ಬೋದು. ಎಕ್ಸಾಂಪಲ್ ನಮ್ಮ ಅಣ್ಣ, ತಮ್ಮ, ನಮ್ಮ ಫ್ಯಾಮಿಲೀಲಿ ಎಲ್ಲರೂ ಕೂಡ ಹಾಸ್ಟೆಲಲ್ಲಿ ಬೆಳೆದಂಥವ್ರು ಅಚ್ಚುಕಟ್ಟಾಗಿ ಲೈಫ್ ಲೀಡ್ ಮಾಡ್ಕೊಂಡು ಹೊರಟಿದ್ದಾರೆ. ನನಗೂ ಕೂಡ ಖುಷಿ ಆಗುತ್ತೆ ನೋಡಿದರೆ. ಹಾಗಂತ ಮನೆಯಲ್ಲಿ ಬೆಳೆದಿರೋರು ಹಂಗಾಗ್ತಾರೆ ಹಿಂಗಾಗ್ತಾರೆ, ಹಾಸ್ಟೆಲಲ್ಲಿ ಬೆಳೆದವ್ರು ಹಂಗಾಗ್ತಾರೆ ಹಿಂಗಾಗ್ತಾರೆ ಅದೇನಿಲ್ಲ. ನನ್ನ ಅನಿಸಿಕೆನೇ ಹೇಳಿದ್ದಷ್ಟೇ. ನಿಮ್ಮ ಇಷ್ಟ, ನಿಮ್ಮ ಅನುಕೂಲ, ಅವರವರ ಅನುಕೂಲಕ್ಕೆ ತಕ್ಕಂತೆ ಅವರು ಹಾಸ್ಟೆಲ್ಗೆ ಬಿಟ್ಟಿರ್ತಾರೆ, ಕೆಲವ್ರು ಮನೇಲಿ ಇಟ್ಕೊಂಡಿರ್ತಾರೆ. ಈಗ ಬನ್ನಿ ಲೇಬಲ್ ಅಂಟಿಸೋದನ್ನು ನೋಡೋಣ, ತೋರಿಸ್ತೀನಿ. ಇವರು ಹಾಸ್ಟೆಲ್ಗೆ ಬಿಟ್ಟಿದ್ದಾರಲ್ವ, ಇದು ಡ್ರೆಸ್ಗಳೆಲ್ಲ ಚೇಂಜ್ ಆಗಬಾರ್ದು ಅಂತ. ಈಗ ಶರ್ಟ್ಗಳು ಮಕ್ಕಳದು ಒಬ್ಬೊಬ್ರದ್ದು ಒಂದೇ ಥರ ಇರುತ್ತಲ್ಲ. ಪ್ರತಿ ವರ್ಷ 10-30
ಲೇಬಲ್ಗಳನ್ನು ಮಾಡಿಸಿದ್ರಂತೆ. ಈಗ 10 ಇದೆ ಇದರಲ್ಲಿ. ಆಲ್ರೆಡಿ 2 ವರ್ಷ ಆಯಿತು. ಇದು 3ನೇ ವರ್ಷ ಅವರು ಈಗ ಸ್ಟಿಚ್ ಮಾಡಿಸ್ತಾ ಇರೋವಂಥದ್ದು. ಬೇರೆ ಕಡೆ ಸ್ಟಿಚ್ ಮಾಡಿಸ್ತಾ ಇದ್ರು. ಈಗ ನಾನು ಮನೇಲಿ ಟೈಲರ್ ಇದ್ನಲ್ವ, ಇಲ್ಲಿ 2 ಮನೆ ಇರೋದು, ಓನರ್ದು ಮತ್ತು ನಮ್ಮದು. ನೋಡಿ, ನಾನು ಹೇಗೆ ಅಂಟಿಸ್ಬೇಕಂತ ನನಗೆ ಗೊತ್ತಿಲ್ಲಪ್ಪ, ಫಸ್ಟ್ ಟೈಮ್ ಇದು. ಒಂದು ಅಂಟಿಸಿರೋದಿದ್ದರೆ ತಂದುಕೊಡು ಅಂತ ಹೇಳಿದೆ, ತಂದು ಕೊಟ್ಟಿದ್ರು. ಆಮೇಲೆ ಇದೊಂದು ಉಕ್ಸ್ ಹೋಗಿತ್ತಂತೆ, ಉಕ್ಸ್ ಹಾಕ್ಕೊಡೋದಕ್ಕೆ ಕೊಟ್ಟಿದ್ದರು. ಲೇಬಲನ್ನು ಹೇಗೆ ಅಂಟಿಸ್ಬೇಕು ಅಂತಂದರೆ ನೋಡಿ, ಈ ರೀತಿ ಪ್ಯಾಂಟಿಗೆ ಪ್ರತಿ ವರ್ಷ ಒಂದು 5 ಜೊತೆ ಬಟ್ಟೆಗಳು ತರ್ತಾರಲ್ವ, 5 ಜೊತೆಗೆ 5 ಶರ್ಟು 5 ಪ್ಯಾಂಟ್ ಅದಕ್ಕೆ ಅಂಟಿಸೋದು. ಈ ವರ್ಷ ಖಾಲಿ ಆಗಿಬಿಡುತ್ತೆ. ಚೆನ್ನಾಗಿದೆ ಅಲ್ವಾ ಐಡಿಯಾ? ನನಗೂ ಕೂಡ ಗೊತ್ತಿರಲಿಲ್ಲ ಈ ರೀತಿ. ತುಂಬ ಬಟ್ಟೆಗಳು ಕೂಡ ಕಳೆದಿದೆ ನನ್ನ ಮಗಂದು ಕೂಡ. ಹಾಸ್ಟ್ಲಲ್ಲಿದ್ದಾಗ ಬೇರೆ ಬೇರೆ ಮಕ್ಕಳೆಲ್ಲ ತೊಗೊಂಡ್ಬಿಡ್ತಾರಲ್ಲ, ಹಾಗಾಗಿ ಈ ರೀತಿ ಐಡಿಯಾ ತುಂಬ ಚೆನ್ನಾಗಿದೆ ನೋಡಿ. ಯಾರೆಲ್ಲ ಮಕ್ಕಳನ್ನ ಹಾಸ್ಟೆಲ್ಗೆ ಬಿಟ್ಟಿದ್ದರೆ ಈ ರೀತಿ ಬಟ್ಟೆಗಳಿಗೆ ಅಂಟಿಸಿ ಕೊಡ್ಬೋದು. ಅವ್ರ ಮಮ್ಮಿ ಹೆಸರು ಚಂದ್ರಕಲಾ, ಗೋಕುಲ್ ಮಗನ ಹೆಸರು. ಆ ರೀತಿ ಒಂದು ನೇಮನ್ನು ಎಂಬ್ರಾಯ್ಡ್ರಿ ಮಾಡಿಸಿರುವಂಥದ್ದು. ಸುತ್ತಲೂ ಈ ರೀತಿ ಕಟಿಂಗ್ ಮಾಡಿ ಸ್ಟಿಚ್ ಮಾಡಬೇಕಾಗುತ್ತೆ. ಕ್ಯಾನ್ವಾಸ್ ಹಾಕಿ ಎಂಬ್ರಾಯ್ಡ್ರಿ ಮಾಡಿರ್ತಾರೆ, ಹಾಗೆ ಎಂಬ್ರಾಯ್ಡ್ರಿ ಮಾಡೋದಕ್ಕೂ ಬರಲ್ಲ. ಒಂದು ವೈಟ್ ಬಟ್ಟೆ, ವೈಟ್ ಕಾಟನ್ ಬಟ್ಟೆಯಲ್ಲಿ ಒಂದು ಐಡೆಂಟಿಫೈ ಆಗೋದಕ್ಕೆ ಹೆಸರು ಮುಂದೆ ಒಂದು ಸಿಂಬಲ್ ಅಥವಾ ಸರ್ನೇಮ್ ಅಂತ ಇರುತ್ತಲ್ಲ, ಅದನ್ನು ಹಾಕಿರುವಂಥದ್ದವರು. ಈ ರೀತಿ ಒಳಗಡೆ ಸೈಡು ಪ್ಯಾಂಟ್ಗೆ ಪಟ್ಟಿ ಇರುತ್ತಲ್ವ, ಪಟ್ಟಿ ಇನ್ಸೈಡ್ ಈ ರೀತಿ ಲೇಬಲನ್ನು ಅಂಟಿಸ್ಬೇಕು. ನಿಮಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿದೆ, ನಾನು ಡಿಲೀಟ್ ಮಾಡೋಣ ಅಂತ ನೋಡಿದೆ, ಇದರಲ್ಲಿ ಒಂದು ಹೆಲ್ಪ್ ಆಗುವಂಥದ್ದು ಇದೆಯಲ್ವಾ ಅಂದ್ಕೊಂಡು ವಿಡಿಯೋನ ಎಡಿಟಿಂಗ್ ಮಾಡಿ ಅಪ್ಲೋಡ್ ಮಾಡ್ತಾ ಇದ್ದೀನಿ. ನೋಡಿ, ಪ್ಯಾಂಟಿಗೆ ಈ ಥರ ಲೇಬಲನ್ನು ಅಂಟಿಸ್ಬೇಕಾಗತ್ತೆ. ಅಂಟಿಸಿ ಹೆಲ್ಪ್ ಆಗುತ್ತೆ, ನಿಮಗೂ ಕೂಡ ಹೆಲ್ಪ್ ಆಗ್ಬೋದು. ಹಾಗೆ ಯಾರಿಗಾದರೂ ಹೆಲ್ಪ್ ಆಗುತ್ತೆ ಅಂದರೆ ಶೇರ್ ಮಾಡಿ. ನೆಕ್ಸ್ಟು ಶರ್ಟಿಗೆ ಇಲ್ಲಿ ಅಟ್ಯಾಚ್ ಮಾಡಬೇಕಾಗುತ್ತೆ. ಲೇಬಲನ್ನು ನೀಟಾಗಿ ಕಟ್ ಮಾಡಿಕೊಂಡು ಚಿಕ್ಕದಾಗಿ ಸೇಮ್ ಪ್ಯಾಂಟಿಗೆ ಸ್ಟಿಚ್ ಮಾಡಿದ್ವಲ್ವ, ಅದೇ ಥರ ಸುತ್ತಲೂ ಸ್ಟಿಚ್ಚನ್ನು ಹಾಕಬೇಕು. ನಂಬರ್ಗಿಂತ ಒಂದು 1/4 ಇಂಚ್ ಎಕ್ಸ್ಟ್ರಾ ಬಟ್ಟೆ ಬಿಡಬೇಕು, ಅವಾಗ ಸ್ಟಿಚ್ ಹಾಕೋದಕ್ಕೆ ಅನುಕೂಲ ಆಗುತ್ತೆ. ನೋಡಿದ್ರಲ್ವ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಯೂಸ್ಫುಲ್ ಅನಿಸಿದ್ರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೆ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸೋದು ಮರಿಬೇಡಿ. ಸಿಗೋಣ ನೆಕ್ಸ್ಟ್ ಯೂಸ್ಫುಲ್ ವಿಡಿಯೋದಲ್ಲಿ. ನಮಸ್ಕಾರ.